ಈಗ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ರೆಡ್ ಕ್ರಾಸ್ನವರು ಒಂದು ಮೊಬೈಲ್ ವೆಹಿಕಲ್ ಲಾಂಚ್ ಮಾಡಬೇಕು ಅಂಥೇಳಿ ಅವತ್ತು ನಾನು ಕೇಳಿದ್ರು. ಅವತ್ತು ನಾನು ಜಿಲ್ಲೆಯಲ್ಲಿ ಎಷ್ಟು ಯೂನಿಟ್ ರಕ್ತ ಅವಶ್ಯಕತೆ ಇದೆ ಒಂದು ತಿಂಗಳಿಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು 1000 ಅವಶ್ಯಕತೆ ಬರ್ತದೆ, ನಮಗೆ ಶೇಖರಣೆ ಬರೀ 700 ಆಗ್ತಾಯಿದೆ ಅಂತ ಹೇಳಿದ್ರು. ಆಗ ಅವರಿಗೆ ನಾನು ಹೇಳಿದೆ, ಏನಾದರೂ ಮಾಡೋಣ, ಇದಕ್ಕೇನಾದರೂ ಒಂದು ಪ್ರಯತ್ನ ಮಾಡೋಣ, ಹೆಚ್ಚು ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಮತ್ತು ಅವರು ಈಶಾ ಫೌಂಡೇಶನಲ್ಲೂ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಅದನ್ನು ನಾನು ಅವ್ರಿಗೆ ಮಾತಾಡಿ ಅಲ್ಲಿ ಅವಕಾಶ ಮಾಡಿಸ್ಕೊಟ್ಟೆ. ಅಲ್ಲಿ ಪ್ರಾರಂಭ ಆಗಿದೆ. ಈಗ ಅವತ್ತು ಪ್ರಸ್ತಾಪ ಮಾಡಿದಂಥ ವಿಚಾರವನ್ನು ನಾನು ನಂತರ ನಮ್ಮ ಅಣ್ಣವರಾಗಿರ್ತಕ್ಕಂಥ ಡಾಕ್ಟರ್ ಬಾಲಾಜಿ ಅವ್ರ ಹತ್ರ ನಾನು ಅದನ್ನು ಪ್ರಸ್ತಾಪ ಮಾಡಿ, ಈ ರೀತಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಮಾಡಬೇಕು, ಸ್ವಲ್ಪ ಜಿಲ್ಲೆಗೆ ರಕ್ತದ ಕೊರತೆ ಇದೆ, ಅದರಿಂದ ಅದನ್ನೇನಾದರೂ ಮಾಡಬೇಕು ಅಂತ ಹೇಳಿದಾಗ ನಾನು ನಮ್ಮ ಕೋಡಿ ರಂಗಪ್ಪ ಅವರು ಮತ್ತು ಜಯರಾಮ್ ಅವರನ್ನ ಸಂಪರ್ಕ ಮಾಡಿ ಅಂಥೇಳಿ ಅವರ ಸಂಪರ್ಕವನ್ನು ಮಾಡಿಸಿ ನಂತರ ಅವರು ಮಾತಾಡಿಕೊಂಡು ಈ ರೀತಿ ನಮ್ಮ ತಂದೆಯವ್ರದ್ದು ಹುಟ್ಟುಹಬ್ಬ ಬರ್ತದೆ, ಅವತ್ತು ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಪ್ರಸ್ತಾಪ ಬಂದು ಆಯಿತು ಅಂತ ಅಂದ್ಕೊಂಡು ನಂತರ ಅವರು ಬಹುಶಃ ಚರ್ಚೆಗಳು ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಇದುವರೆಗೂ ದಾಖಲೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಎಲ್ಲೋ 2900 ಯೂನಿಟ್ಟು 12 ಗಂಟೆಗಳ ಒಳಗಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಟ್ಟರು. ಅದ್ರ ಮೇಲೆ ನಮ್ಮ ಅಣ್ಣ ಅವರು ಸ್ವಲ್ಪ ಅದನ್ನು ಆ ದಾಖಲೆಗೆ ಮೀರಿಸ್ಬೇಕು ನಾವು. ಈಗ ನಮ್ಮ ತಂದೆಯವರ ತಾತವರ ಅಭಿಮಾನಿಗಳು ಸುಮಾರು 90 ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಕುಟುಂಬದ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಖಂಡಿತ ಇದನ್ನೇನಾದರೂ ಮಾಡ್ಬೋದು ಅಂಥೇಳಿ ಬಹುಶಃ ಒಂದು ತಿಂಗಳಿಗಿಂತ ಹೆಚ್ಚು ಸಮಯದಿಂದ ಈ ತಯಾರಿಯನ್ನು ಮಾಡಿಕೊಂಡ್ರು. ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರನ್ನೂ ಮಾತಾಡಿದ್ವಿ. ನಾವು ಬಹುಶಃ ಒಂದು 4000 ಜನ ಒಂದು ಅವರ ಹೆಸರು ನೋಂದಾಯಿಸ್ಬೋದು ಅಂದ್ಕೊಂಡ್ವಿ. ಆದರೆ ಇದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಯಾರು ರಕ್ತ ಕೊಡಲಿಕ್ಕೆ ಅರ್ಹರಿದ್ದಾರೆ, ಏನೆಲ್ಲ ಅವರಿಗೆ ಕಾಯಿಲೆಗಳಿದ್ದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಯಸ್ಸಿನ ಮಿತಿ ಎಷ್ಟು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ತೊಗೋಬೇಕು ರಕ್ತ ನೀಡೋದಕ್ಕೆ 1-2 ದಿವಸ ಮುಂಚೆ. ಯಾಕಂದರೆ ಯುವಕರಲ್ಲಿ ನಾನಾ ರೀತಿಯಾದಂಥ ಅಭ್ಯಾಸಗಳಿರ್ತವೆ, ಅವೆಲ್ಲ ಇದ್ದರೆ ಅದನ್ನು ರಕ್ತ ದಾನ ಮಾಡಲಿಕ್ಕಾಗಲ್ಲ. ಇವೆಲ್ಲವನ್ನು ನಾವು ಮುಂಚಿತವಾಗಿ ಅವ್ರಿಗೆಲ್ರಿಗೂ ತಿಳಿಸಿ ಕಡೆಯದಾಗಿ ದಿನೇ ಇದು ಬೆಳೀತಾ ಹೋಯಿತು. ಬೆಳಗ್ಗೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 7600 ಜನ ನೋಂದಾಯಿಸಿದ್ದಾರೆ. ಅದರಲ್ಲಿ ಕೆಲವರು ಅಕಸ್ಮಾತ್ ಟೆಸ್ಟ್ ಮಾಡಿದಾಗ ರಿಜೆಕ್ಟ್ ಆಗ್ಬೋದು, ಇಲ್ಲ ಅಂತಿಲ್ಲ. ಆದರೆ ಏನು ನಾವು 3000 ಟಾರ್ಗೆಟ್ ಇಟ್ಕೊಂಡಿದ್ವಿ, ಖಂಡಿತ ಆ 3000 ಟಾರ್ಗೆಟು ಮೀರಿ ಬಹುಶಃ ಈ 12 ಗಂಟೆಗಳ ಒಳಗಾಗಿ ಏನು 5000 ಮುಟ್ಟತ್ತೇನೋ ನನಗೆ ಗೊತ್ತಿಲ್ಲ. ಈಗಾಗಲೇ ನೋಡಿ ಸಮಯ ಈಗ 2 ಗಂಟೆ ಆಗಿರಬೇಕು, 2:15 ಆಗಿದೆ. ಈಗ 2000 ದಾಟಿದೆ, 2000 ಯೂನಿಟ್ ದಾಟಿದೆ, ಇನ್ನೂ ಎಲ್ಲರೂ ಇದ್ದಾರೆ. ಖಂಡಿತ ಇದು ಒಂದು ಒಳ್ಳೆ ರೀತಿ ಪ್ರೇರಣೆ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಕಾರ್ಯ ಮಾಡಬೇಕು ಇದನ್ನು. ಅದು ನಮ್ಮ ತಂದೆಯವರ ಹುಟ್ಟುಹಬ್ಬಕ್ಕೆ ಸಮಯದಲ್ಲಿ ಮಾಡೋಣ ಅಂಥೇಳಿ. ಇದು ಬಹುಶಃ ಇದನ್ನು ಬೇರೆ ಏನು ತಾಲೂಕುಗಳು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಅನುಕರಣೆ ಮಾಡಿದ್ರೆ ಬಹುಶಃ ಒಳ್ಳೆ ಉತ್ತಮವಾದಂಥ ಕೆಲಸ ಆಗುತ್ತೆ. ಯಾಕಂದರೆ ನಾವೆಲ್ಲರೂ ರಾಜಕಾರಣದಲ್ಲಿದ್ದೀವಿ, ನಾವೆಲ್ಲರೂ ಜನರ ಸಂಪರ್ಕದಲ್ಲಿರ್ತೀವಿ, ನಿರಂತರ ಜನರ ಒಡನಾಟ ಇರೋದರಿಂದ ಬಹುಶಃ ಈ ರೀತಿ ಕೆಲಸಗಳು ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡ್ದಂಗೆ ಆಗುತ್ತೆ ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ತುರ್ತು ಸಂದರ್ಭದಲ್ಲಿ ರಕ್ತ ಒದಗಿಸ್ದಂಗೆ ಆಗುತ್ತೆ, ಪ್ರಾಣಗಳನ್ನು ಉಳಿಸ್ತಕ್ಕಂಥದ್ದಾಗುತ್ತೆ. ಅದರಿಂದ ಇದೊಂದು ರೀತಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬಹುಶಃ ಇದರ ಎಲ್ಲ ಒಂದು ಶ್ರೇಯಸ್ಸು, ಅದರ ಏನು ಕ್ರೆಡಿಟ್ ಏನಿದೆ ಈ ನಮ್ಮ ತಾಲೂಕಿನ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಮತ್ತು ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿದ್ದಾರೆ. ಇನ್ನು ಕೆಲವರು ಅವರ ಸ್ನೇಹಿತರನ್ನ ಇವ್ರನ್ನ ಬೆಂಗಳೂರಿಂದ ಕರ್ಕೊಂಡ್ಬಂದಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ಮುಖಂಡರು, ಕಾರ್ಯಕರ್ತರು ಭಾಳ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಪ್ರತಿಯೊಂದು ಊರಿನಲ್ಲೂ ಇದ್ರ ಬಗ್ಗೆ ಪ್ರಚಾರ ಮಾಡಿ ನಮ್ಮ ಎಲ್ಲ ಯುವ ಮಿತ್ರರನ್ನು ಕರೆತರ್ತಕ್ಕಂಥದ್ದಕ್ಕೂ ಭಾಳ ಜನ ಮಹಿಳೆಯರು ಬಂದಿದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ಸಾಗಿದೆ. ಸರ್, ಈಗ 1 ಯೂನಿಟ್ ರಕ್ತದಲ್ಲಿ 3 ಜನರ ಪ್ರಾಣ ಉಳಿಸುವಂಥ ಕೆಲಸ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರಕ್ತದಾನ ಮಾಡೋದಕ್ಕೆ ಈಗಿನ ಯುವಕರು ಯಾವ ರೀತಿ ಮುಂದೆಯಾಗಿ ಆ ಒಂದು ಕಾರ್ಯಕ್ಕೆ ಕೈ ಜೋಡಿಸಬೇಕು ಅಂತ ಹೇಳ್ತೀರಿ ಸರ್? ಏನು ರೀತಿ ಕರೆ ಕೊಡ್ತೀರಿ ಅವರಿಗೆ? ನೋಡಿ, ಈಗ ಅಪಘಾತಗಳಾದಂಥ ಸಂದರ್ಭದಲ್ಲಿ ರಕ್ತ ಭಾಳಷ್ಟು ಯಥೇಚ್ಛವಾಗಿ ಕಳ್ಕೊಂಡಾಗ ಭಾಳಷ್ಟು ಜನ ಪರದಾಡ್ತಕ್ಕಂಥದ್ದು,
ಅವರ ಸ್ನೇಹಿತರು ಮತ್ತೊಬ್ಬರನ್ನು ಕರ್ಕೊಂಡೋಗಿ ರಕ್ತದಾನ ಮಾಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವೆಲ್ಲ ಆ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಏನಾಗಿದೆ, ಇವತ್ತು ಒಂದು ಸೂಕ್ತವಾದಂಥ ಒಂದು ಪ್ರೇರಣೆ ಇಲ್ಲ, ಒಂದು ವೇದಿಕೆ ಇಲ್ಲ. ಬಹುಶಃ ನಾವು ಏನಿವತ್ತು ಕೈಗೆತ್ಕೊಂಡಿದ್ದೀವಿ, ಈ ರೀತಿಯಾಗಿ ನಾನು ಅದನ್ನು ಹೇಳಿದ್ದೆ, ಎಲ್ಲರೂ ಅನುಕರಣೆ ಮಾಡಿ ಈಗಿನ ಯುವಕರನ್ನು ನಾವು ಸಜ್ಜು ಮಾಡಬೇಕು. ಯಾಕಂದರೆ ತಿಳುವಳಿಕೆ ಇದೆ, ತಿಳುವಳಿಕೆ ಇಲ್ದಿರ ಯಾರೂ ಇಲ್ಲ ಯುವಕರು, ಎಲ್ರಿಗೂ ತಿಳುವಳಿಕೆ ಇದೆ. ಆದರೆ ಅವ್ರನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಮಾತ್ರ ಅವರು ಮುಂದೆ ಬರ್ತಾರೆ. ಇಲ್ಲಾಂದರೆ ಅವರಷ್ಟು ಅವ್ರು ಇರ್ತಾರೆ, ಯಾರೋ ಸ್ನೇಹಿತರು ಕರೆದಾಗ ಹೋಗ್ತಾರೆ, ರಕ್ತದಾನ ಮಾಡ್ತಾರೆ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಒಂದು ಬೃಹದಾಕಾರವಾದಂಥ ಒಂದು ರಕ್ತದಾನ ಶಿಬಿರ ಏನಿದೆ, ಈ ಥರ ಮಾಡಿದಾಗ ಇದು ಮತ್ತಷ್ಟು ಜನರನ್ನ ಪ್ರೇರೇಪಿಸುತ್ತೆ ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಇದರಿಂದ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವಕಾಶ ಆಗುತ್ತೆ. ಸರ್, ತಂದೆ ತಾಯಿಗಳನ್ನು ಸಾಕುವಂಥ ನೋಡ್ಕೊಳ್ಳುವಂತಹ ಜವಾಬ್ದಾರಿಯಿಂದ ಯುವಕರು ವಿಮುಖರಾಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಪ್ಪವರ ಜನ್ಮದಿನವನ್ನು ತಾವು ಹಬ್ಬದ ರೀತಿ ಮಾಡ್ತಾಯಿದ್ರೆ ಯುವಕರಿಗೆ ಏನು ಸಂದೇಶ ಕೊಡ್ತೀವಿ? ನೋಡಿ, ಇದು ಯಾವುದೇ ರೀತಿ ಆಡಂಬರ ಅಲ್ಲ, ಇದು ಕೇವಲ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ಇದುವರೆಗೂ ಅವರು ಹುಟ್ಟಿದಬ್ಬ ಆಚರಿಸಿದ್ದಾರೆ, ಇಲ್ಲ ಅಂತಿಲ್ಲ, ಭಾಳ ಸರಳವಾಗಿ ಆಚರಿಸ್ತಾರೆ. ನಾನು ಭಾಳ ವಿಜೃಂಭಣೆಯಿಂದ ನಾವ್ಯಾರು ಹುಟ್ಟುಹಬ್ಬ ಆಚರಿಸಲ್ಲ. ನಾನು ಕ್ಷೇತ್ರದಲ್ಲಿ ಜನಕ್ಕೂ ನಾನು ಅವತ್ತು ಅವರಿಂದ ತಪ್ಪಿಸ್ಕೊಳ್ತೇನೆ. ಯಾಕಂದರೆ ಎಲ್ಲೋ ಒಂದು ಕಡೆ ದುಡ್ಡು ವೆಚ್ಚ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದರಿಂದ ಇದು ಎಲ್ಲರಿಗೂ ಒಂದು ರೀತಿ ಸಂದೇಶ ಹೋಗಿದೆ. ತಂದೆ ತಾಯಿಗಳ ಹುಟ್ಟುಹಬ್ಬದಂತ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಚಿರಕಾಲ ಅವ್ರಿಗೂ ಒಳ್ಳೆಯದಾಗ್ತದೆ ಮತ್ತು ಎಲ್ಲೋ ಒಂದು ಕಡೆ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತೇಳಿ ಸಮಾಜ ಕೂಡ ಅವ್ರ ಬಗ್ಗೆ ಒಳ್ಳೆಯದು ಹೇಳ್ತಕ್ಕಂಥದ್ದಕ್ಕೂ ಅವಕಾಶ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್.